ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಒಬ್ಬ ತಂದೆಯಿಂದಲೇ ಕೇಳಿರಿ, ಆಗ ಮಾಯೆಯ ಯುದ್ಧವೇ ಆಗೋದಿಲ್ಲ. ನಿಜ, ಕೇಳೋಕೆಷ್ಟು ಸರಳವಾಗಿದೆ ಅಲ್ವಾ? ಆದ್ರೆ ಆ ಹೆಜ್ಜೆ ಹೆಜ್ಜೆಯಲ್ಲೂ ಅನ್ನೋ ಒಂದು ಪದದಲ್ಲಿ ನಮ್ಮ ಇಡೀ ದಿನದ ಸಾಧನೆನೇ ಅಡಗಿದೆ. ಖಂಡಿತ. ಇವತ್ತು ಇದರ ಬಗ್ಗೆ ಕೇವಲ ಮಾತಾಡೋದು ಬೇಡ, ಇದರ ಆಳಕ್ಕೆ ಇಳಿದು ಒಂದು ಮಂಥನ ಮಾಡೋಣ. ಖಂಡಿತವಾಗಿಯೂ. ಸಾಮಾನ್ಯವಾಗಿ ನಾವೆಲ್ಲ ಮುರಳಿಯ ಸಾರಾಂಶದ ಮೇಲೆ ಹೆಚ್ಚು ಗಮನ ಕೊಡ್ತೀವಿ. ಹೌದು. ಆದರೆ ಇವತ್ತು ಬಾಬಾ ಕೇಳಿರುವ ಆ ಮೊದಲನೇ ಪ್ರಶ್ನೆಯಲ್ಲೇ ಸ್ವಲ್ಪ ನಿಂತು ಯೋಚನೆ ಮಾಡೋಣ. ಸರಿ, ಪ್ರಶ್ನೆ ಏನಿದೆ? ಬಾಬಾ ಕೇಳ್ತಾರೆ, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಆಧಾರವೇನು? ಈ ಪ್ರಶ್ನೆಯೇ ನಮ್ಮ ಗುರಿಯನ್ನ ನೆನಪಿಸ್ತಿದೆ. ನಾವಿಲ್ಲಿಗೆ ಬಂದಿರೋದು ಸುಮ್ನೆ ಒಂದು ಮಾನಸಿಕ ಶಾಂತಿಗಾಗಿ ಅಲ್ಲ. ಅಲ್ಲ, ಶ್ರೇಷ್ಠಾತಿ ಶ್ರೇಷ್ಠ ಪದವಿಗಾಗಿ. ಹೌದು. ಈ ಪ್ರಶ್ನೆಯಲ್ಲೇ ಒಂದು ದೊಡ್ಡ ಪ್ರೇರಣೆ ಇದೆ. ಇದಕ್ಕೆ ಬಾಬಾರ ಉತ್ತರ ಇದೆಯಲ್ಲ, ಅದು ಇನ್ನೂ ಅದ್ಭುತವಾಗಿದೆ. ಏನ್ ಹೇಳ್ತಾರೆ ಬಾಬಾ? ಮೊದಲನೇ ಆಧಾರವಾಗಿ ಹೇಳ್ತಾರೆ, ತಂದೆಯ ಪ್ರತಿ ಆದೇಶ ಸಿಕ್ಕಿತು ಮತ್ತು ಮಕ್ಕಳು ಅದನ್ನು ಪಾಲಿಸಿದ್ರು. ಬೇರೇನು ಸಂಕಲ್ಪದವರೆಗೂ ಬರಬಾರ್ದು. ಇಲ್ಲಿ ಪ್ರತಿ ಆದೇಶ ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು. ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ ಮಾತ್ರ ಶ್ರೀಮತ್ ಪಾಲಿಸೋದಲ್ಲ, ಪ್ರತಿಯೊಂದರಲ್ಲೂ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಪ್ರತಿ ಆದೇಶ ಅಂದ್ರೆ ಬೆಳಗ್ಗೆ ಅಮೃತ ವೇಳೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾವು ಮಾಡುವ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತೆ ಕರ್ಮ. ಉದಾಹರಣೆಗೆ, ಯಾರಾದ್ರೂ ನಮ್ ಜೊತೆ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅನ್ಕೊಳ್ಳಿ, ನಮ್ಮೊಳಗಿನ ಹಳೇ ಸಂಸ್ಕಾರ ತಕ್ಷಣ ಹೇಳತ್ತೆ ಅವರಿಗೆ ಸರಿಯಾಗಿ ಒಂದು ಉತ್ತರ ಕೊಡು ಅಂತ. ನಿಜ. ಆದ್ರೆ ಬಾಬಾರ ಶ್ರೀಮತ್ ಏನ್ ಹೇಳತ್ತೆ? ಮಗು, ಶಾಂತವಾಗಿರು, ಅವರಿಗೆ ಶುಭ ಭಾವನೆ ಇಟ್ಕೋ ಅಂತ. ಸರಿ, ಆ ಕ್ಷಣದಲ್ಲಿ ನಾವು ಯಾರ ಮಾತನ್ನ ಕೇಳ್ತೀವಿ? ನಮ್ ಹಳೇ ಸಂಸ್ಕಾರದ್ದ ಅಥವಾ ಬಾಬಾರ ಶ್ರೀಮತದ್ದ? ಇಲ್ಲಿಯೇ ಪರೀಕ್ಷೆ ಬರೋದು. ಹೌದು. ಇಲ್ಲಿಯೇ ಬೇರೇನು ಸಂಕಲ್ಪದವರೆಗೂ ಬರಬಾರ್ದು ಅನ್ನೋ ಮಾತು ಅನ್ವಯ ಆಗೋದು. ಅಂದ್ರೆ ಶ್ರೀಮತ ಸಿಕ್ಕಿದ್ಮೇಲೆ ನಮ್ಮ ಮನಸ್ಸಲ್ಲಿ ಆದರೆ, ಯಾಕೆ, ಹೀಗೆ ಮಾಡಿದ್ರೆ ನನಗೇ ನಷ್ಟ ಅಲ್ವಾ ಅನ್ನೋ ತರ್ಕ ವಿತರ್ಕದ ಸಂಕಲ್ಪಗಳು ಏಳಬಾರ್ದು. ನಿಖರವಾಗಿ. ಒಬ್ಬ ರೋಗಿ ಡಾಕ್ಟರ್ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಅವರು ಕೊಟ್ಟ ಮಾತ್ರೆಯನ್ನ ಪ್ರಶ್ನಿಸದೆ ತಗೋತಾನಲ್ಲ, ಹಾಗೆ. ಒಮ್ಮೆ ಬಾಬಾನನ್ನ ಸರ್ವಜ್ಞ ತಂದೆ ಅಂತ ಒಪ್ಕೊಂಡ ಮೇಲೆ ಅವರ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವೇ ಇದೆ ಅನ್ನೋ ನಿಶ್ಚಯ ಬೇಕು. ಸರಿ, ಆದ್ರೆ ಕೆಲವರಿಗೆ ಇದು ಒಂದು ರೀತಿ ಕುರುಡು ನಂಬಿಕೆ ತರ ಕಾಣಿಸಬಹುದಲ್ಲ. ಯಾಕೆ, ಹೇಗೆ ಅಂತ ಪ್ರಶ್ನಿಸಬಾರ್ದು ಅಂದ್ರೆ ಹೇಗೆ ಅಂತ ಅನಿಸ್ಬಹುದು. ಬಹಳ ಒಳ್ಳೆ ಪ್ರಶ್ನೆ ಇದು. ಆ ಗೊಂದಲವನ್ನ ಹೇಗೆ ನಿವಾರಿಸಿಕೊಳ್ಳೋದು? ನೋಡಿ, ಇದು ಕುರುಡು ನಂಬಿಕೆಯಲ್ಲ, ಇದು ನಿಶ್ಚಯ ಬುದ್ಧಿಯ ವಿಜಯ. ಜ್ಞಾನವನ್ನ ಕೇಳುವಾಗ, ಅರ್ಥ ಮಾಡಿಕೊಳ್ಳುವಾಗ 100 ಪ್ರಶ್ನೆ ಕೇಳಬೇಕು, ಮಂಥನ ಮಾಡಬೇಕು. ಸರಿ. ಆದ್ರೆ ಒಮ್ಮೆ ಬುದ್ಧಿಗೆ ಹೌದು, ಇದು ಸತ್ಯ ಅಂತ ನಿಶ್ಚಯ ಆಯ್ತಲ್ಲ, ಆಮೇಲೆ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಸಂಶಯ ಪಡೋದಂದ್ರೆ ನಮ್ಮ ಸಮಯ ಮತ್ತೆ ಶಕ್ತಿಯನ್ನ ನಾವೇ ವ್ಯರ್ಥ ಮಾಡಿದ ಹಾಗೆ. ಹೌದು, ಅದು ಮಾಯೆ ಪ್ರವೇಶ ಮಾಡೋಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ ಆಗುತ್ತೆ. ನಿಶ್ಚಯದ ನಂತರ ಬೇಕಾಗಿರೋದು ಪಾಲನೆ ಅಷ್ಟೇ. ಅಂದ್ರೆ ತರ್ಕದ ಹಂತ ಮುಗಿದು ಸಮರ್ಪಣೆಯ ಹಂತ ಆರಂಭವಾಗ್ಬೇಕು. ಚೆನ್ನಾಗಿದೆ. ಈಗ ಬಾಬಾ ಹೇಳೋ ಎರಡನೇ ಆಧಾರಕ್ಕೆ ಬರೋಣ. ಅದು ಇನ್ನೂ ಆಳವಾಗಿದೆ. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸೊತ್ತಂತೆ ಈ ಸ್ಥಿತಿ ಇದ್ದಾಗ ಶ್ರೇಷ್ಠ ಪದವಿ ಸಿಗ್ತದೆ. ಈ ವಾಕ್ಯ ಕೇಳಿದ ತಕ್ಷಣ ಮನಸ್ಸಿಗೆ ಒಂದು ರೀತಿ ಭಯ ಅಥವಾ ಗೊಂದಲ ಆಗಬಹುದು. ಹೌದು. ಆಪ್ ಮುಯೇ ಮರ್ಗಯಿ ದುನಿಯಾ ಅನ್ನೋ ಮಾತಿದು. ಇದರ ಅರ್ಥ ಶರೀರ ತ್ಯಾಗ ಮಾಡೋದು ಅಂತಂತೂ ಖಂಡಿತ ಅಲ್ಲ. ಅಲ್ಲ. ಇದರ ನಿಜವಾದ ಅರ್ಥ ದೇಹಾಭಿಮಾನದಿಂದ ಸಾಯೋದು. ನಾನು ಈ ಶರೀರ, ನಾನಿಂಥ ಹುದ್ದೆಯವನು, ನನ್ಗೆಷ್ಟು ಗೌರವ ಸಿಗ್ಬೇಕು ಅನ್ನೋ ಅಹಂಕಾರದಿಂದ ಸಾಯೋದು. ಹೌದು. ನನ್ನ ಹಳೆಯ ಕ್ರೋಧ, ಲೋಭ, ಮೋಹದ ಸಂಸ್ಕಾರಗಳಿಂದ ಸಾಯೋದು. ಇದನ್ನ ಇವತ್ತಿನ ಜೀವನಕ್ಕೆ ಹೋಲಿಸೋದಾದ್ರೆ ಇದೊಂದು ರೀತಿ ಸ್ಪಿರಿಚುವಲ್ ಡಿಟಾಕ್ಸ್ ಇದ್ದ ಹಾಗೆ ಅಲ್ವಾ? ವಾವ್, ಚೆನ್ನಾಗಿ ಹೇಳಿದ್ರಿ. ಹೇಗೆ ನಾವು ಕೆಲವೊಮ್ಮೆ ಸಾಮಾಜಿಕ ಮಾಧ್ಯಮಗಳಿಂದ ದೂರ ಇದ್ದು ಬೇರೆಯವರ ಜೀವನದಲ್ಲಿ ಏನಾಗ್ತಿದೆ ಅನ್ನೋ ಚಿಂತೆಯನ್ನ ಬಿಟ್ಟು ಮಾನಸಿಕ ಶಾಂತಿ ಪಡಿತೀವೋ, ಹಾಗೆಯೇ ಈ ಜೀವಂತವಾಗಿ ಸಾಯುವುದು ಅಂದ್ರೆ ಈ ಹಳೆಯ ಪ್ರಪಂಚದ ಹೋಲಿಕೆಗಳು, ನಿರೀಕ್ಷೆಗಳು, ಅವಮಾನ ಸನ್ಮಾನಗಳ ಪ್ರಭಾವದಿಂದ ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಡಿಟಾಕ್ಸ್ ಮಾಡೋದು. ಅದ್ಭುತವಾದ ಹೋಲಿಕೆ. ಇದನ್ನೇ ನಷ್ಟೋಮೋಹಿ ಸ್ಥಿತಿ ಅಂತಾರೆ. ನನ್ನದು ಅಂತ ಅಂದ್ಕೊಂಡಿದ್ದ ಈ ಶರೀರ, ಈ ಸಂಬಂಧಗಳು, ಈ ವಸ್ತುಗಳು ಯಾವುದೂ ನನ್ನದಲ್ಲ. ನಾನು ಈ ವಿಶ್ವನಾಟಕದಲ್ಲಿ ನನ್ನ ಪಾತ್ರವನ್ನ ಅಭಿನಯಿಸಲು ಬಂದಿರುವ ಒಬ್ಬ ಆತ್ಮ.
ನನ್ನ ನಿಜವಾದ ಮನೆ ಪರಮಧಾಮ. ಹೌದು, ಈ ಸ್ಮೃತಿ ಪಕ್ಕಾ ಆದಾಗ ಬೇರೆಯವರು ನಮ್ಮ ಬಗ್ಗೆ ಏನ್ ಮಾತಾಡಿದ್ರೂ ಅದರ ಪರಿಣಾಮ ನಮ್ಮ ಮೇಲೆ ಆಗೋದೇ ಇಲ್ಲ. ಯಾಕಂದ್ರೆ ಅವ್ರು ಮಾತಾಡ್ತಿರೋದು ನನ್ನ ಪಾತ್ರದ ಬಗ್ಗೆ, ನಿಜವಾದ ನನ್ನ ಬಗ್ಗೆ ಅಲ್ಲ. ಸರಿ, ಈ ಸ್ಥಿತಿಯನ್ನ ಅಭ್ಯಾಸ ಮಾಡೋದೇ ಹೇಗೆ? ಗಾಂಧೀಜಿಯವರ 3 ಕೋತಿಗಳ ಉದಾಹರಣೆಯನ್ನ ಬಾಬಾ ನೆನಪಿಸ್ತಾರೆ. ಕೆಟ್ಟದನ್ನು ನೋಡ್ಬೇಡ, ಕೇಳ್ಬೇಡ, ಮಾತಾಡ್ಬೇಡ ಅಂತ. ಇದು ಬರೀ ಒಂದು ನೈತಿಕ ಪಾಠ ಅಲ್ಲ, ಇದೊಂದು ಶಕ್ತಿ ಉಳಿಸುವ ಸಾಧನ. ಹೇಗೆ? ನಾವು ದಿನವಿಡೀ ಟಿವಿಯಲ್ಲಿ, ಮೊಬೈಲಲ್ಲಿ ವ್ಯರ್ಥವಾದ, ನಕಾರಾತ್ಮಕವಾದ ವಿಷಯಗಳನ್ನ ನೋಡ್ತಾ ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲೂ ಅಂಥದ್ದೇ ಸಂಕಲ್ಪಗಳು ಹುಟ್ಕೊಳ್ಳುತ್ತೆ. ಅದು ನಮ್ಮನ್ನ ದೇಹಾಭಿಮಾನದ ಕಡೆಗೆ ಎಳೆಯುತ್ತೆ. ಆದ್ರೆ ಈ ಪ್ರಯಾಣ ಅಷ್ಟು ಸುಲಭವಲ್ಲ ಅಂತಾನೋ ಬಾಬಾ ಎಚ್ಚರಿಸ್ತಾರೆ. ಹೌದು, ನಾವು ಈಶ್ವರನ ಮಕ್ಕಳಾದಾಗ ಮಾಯೆ ಸುಮ್ಮನೆ ಬಿಡಲ್ಲ, ಮಲ್ಲಯುದ್ಧಕ್ಕೆ ಬರುತ್ತೆ ಅಂತಾರೆ. ಶ್ರೀಮತ್ತದ ಕವಚ ನಮ್ಮ ಮೇಲಿದ್ರೂ ಈ ದಾಳಿ ಯಾಕಾಗತ್ತೆ? ಇದು ತುಂಬಾ ಜನರ ಪ್ರಶ್ನೆ. ನಿಜ, ಜ್ಞಾನಕ್ಕೆ ಬಂದ ಮೇಲೆಯೇ ನನ್ನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಆಲೋಚನೆಗಳು ಯಾಕೆ ಬರ್ತಿವೆ, ಮೊದ್ಲು ಇಷ್ಟಿರ್ಲಿಲ್ಲ ಅಂತ ಕೆಲವರು ಗೊಂದಲಕ್ಕೆ ಒಳಗಾಗ್ತಾರೆ. ಅದಕ್ಕೆ ಬಾಬಾ ಬಹಳ ಸುಂದರವಾದ ವೈದ್ಯರ ಉದಾಹರಣೆ ಕೊಡ್ತಾರೆ. ಒಬ್ಬ ಒಳ್ಳೆಯ ವೈದ್ಯ ಆಯುರ್ವೇದದ ಔಷಧಿ ಕೊಟ್ಟಾಗ ಮೊದಲು ಶರೀರದೊಳಗಿನ ಎಲ್ಲ ವಿಷ ಕಲ್ಮಶಗಳನ್ನ ಅದು ಹೊರಗೆ ಹಾಕುತ್ತೆ. ಆಗ ಮೊದಲಿಗಿಂತ ಜಾಸ್ತಿ ಮೊಡವೆಗಳು ಅಥವಾ ಬೇರೆ ಲಕ್ಷಣಗಳು ಕಾಣಿಸಬಹುದು. ಹೌದು, ರೋಗಿಗೆ ಅನಿಸ್ಬೋದು, ಅಯ್ಯೋ ಔಷಧಿ ತಗೊಂಡ್ಮೇಲೆ ರೋಗ ಜಾಸ್ತಿ ಆಯ್ತಲ್ಲ ಅಂತ. ಆದ್ರೆ ಅದು ರೋಗ ಜಾಸ್ತಿ ಆಗಿದ್ದಲ್ಲ, ಒಳಗಿದ್ದ ರೋಗ ಹೊರಗೆ ಬರ್ತಿರೋದ್ರ ಸಂಕೇತ ಅಷ್ಟೇ. ಅಂದ್ರೆ ಜ್ಞಾನ ಮತ್ತು ಯೋಗದ ಅಭ್ಯಾಸ ಶುರುವಾದಾಗ ಜನ್ಮಾಂತರಗಳಿಂದ ನಮ್ಮ ಆತ್ಮದಲ್ಲಿ ಅಡಗಿದ್ದ ವಿಕಾರಗಳ ಕಸ, ಹಳೆಯ ಸಂಸ್ಕಾರಗಳ ಧೂಳು, ಸಂಕಲ್ಪಗಳ ರೂಪದಲ್ಲಿ ಹೊರಬರಲು ಶುರುವಾಗುತ್ತೆ. ಇದನ್ನೋಡಿ ನಾವು ಹೆದರಬಾರ್ದು. ಓ, ನನ್ನ ಶುದ್ಧೀಕರಣ ಪ್ರಕ್ರಿಯೆ ನಡೀತಿದೆ ಅಂತ ತಿಳಿದು ಸಾಕ್ಷಿಯಾಗಿ ನೋಡಿ ಅದನ್ನ ದಾಟ್ಬೇಕು. ಈ ಸಮಯದಲ್ಲಿ ತುಂಬಾ ಜನ, ಬಾಬಾ ದಯವಿಟ್ಟು ಕೃಪೆ ತೋರಿ, ನನ್ನ ಈ ವಿಕಾರವನ್ನು ತೆಗ್ದಾಕಿ ಅಂತ ಪತ್ರ ಬರೀತಾರೆ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾರ ಮೇಲೂ ಕೃಪೆ ತೋರುವುದಿಲ್ಲ, ಇಲ್ಲಿ ನೀವು ಶ್ರೀಮತದಂತೆ ನಡೀಬೇಕು. ಇದು ಕೃಪೆಯ ಮಾರ್ಗ ಅಲ್ಲ, ಪುರುಷಾರ್ಥದ ಮಾರ್ಗ. ಹೌದು, ಶ್ರೀಮತದಂತೆ ನಡೆಯೋದೇ ನಮ್ಮ ಮೇಲೆ ನಾವು ಮಾಡಿಕೊಳ್ಳುವ ಅತಿದೊಡ್ಡ ಕೃಪೆ. ಈ ಮಾತು ಕೇಳೋಕೆ ಸ್ವಲ್ಪ ಕಠೋರ ಅನ್ಸಿದ್ರೂ ಇದ್ರಲ್ಲಿ ಅಡಗಿರೋ ಪ್ರೀತಿ ಮತ್ತೆ ಜವಾಬ್ದಾರಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ನಿಜ, ಬಾಬಾ ನಮ್ಮನ್ನ ಅಸಹಾಯಕರನ್ನಾಗಿ ಮಾಡಲ್ಲ, ಬದಲಿಗೆ ಸ್ವತಃ ಶಕ್ತಿಶಾಲಿಯಾಗಲು ದಾರಿ ತೋರಿಸ್ತಾರೆ. ಪ್ರತಿದಿನ ಅಮೃತವೇಳೆಯಲ್ಲಿ ಎದ್ದು ನೆನಪು ಮಾಡೋದು, ಮುರಳಿಯನ್ನ ಮಂಥನ ಮಾಡೋದು, ಇದೇ ನಮ್ಮ ಆತ್ಮದ ಮೇಲೆ ನಾವು ತೋರುವ ಕೃಪೆ ಅಲ್ವಾ? ಖಂಡಿತ. ಈ ಎಲ್ಲಾ ವಿಘ್ನಗಳನ್ನ, ಮಾಯೆಯ ದಾಳಿಗಳನ್ನ ದಾಟೋಕೆ ನಮ್ಗೆ ಶಕ್ತಿ ಎಲ್ಲಿಂದ ಸಿಗುತ್ತೆ? ನಮ್ಮ ಗುರಿಯ ಸ್ಮೃತಿಯಿಂದ. ನಮ್ಮ ಗುರಿಯೇನು? ವಿಶ್ವದ ಮಾಲೀಕರಾಗುವುದು, ವಿಜಯಮಾಲೆಯ ಮಣಿಯಾಗೋದು. ಆ 102 ಮಣಿಗಳ ವಿಜಯಮಾಲೆಯ ಚಿತ್ರ ನಮ್ಮ ಕಣ್ಣು ಮುಂದಿದ್ದಾಗ ಈ ಸಣ್ಣ ಪುಟ್ಟ ಅವಮಾನಗಳು, ಸೋಲುಗಳು, ಕಷ್ಟಗಳು ಏನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಹೌದು, ಆ ಮಾಲೆಯ ತುತ್ತ ತುದಿಯಲ್ಲಿ ನಿರಾಕಾರ ಶಿವಬಾಬಾ, ನಂತರ ನಮ್ಮ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬೆ ಸರಸ್ವತಿ, ಮತ್ತು ಅವರ ಕೆಳಗೆ ಸಾಲಾಗಿ ನಿಂತಿರುವ ವಿಜಯಶಾಲಿ ಮಕ್ಕಳು. ಆ ಸಾಲಿನಲ್ಲಿ ನಾನು ಒಬ್ಬನಾಗ್ಬೇಕು ಅನ್ನೋ ಗುರಿಯೇ ರೋಮಾಂಚನವನ್ನುಂಟು ಮಾಡುತ್ತೆ. ಆ ಗುರಿಯ ಮುಂದೆ ಈ ಸಣ್ಣಪುಟ್ಟ ವಿಷಯಗಳು ತೃಣಕ್ಕೆ ಸಮಾನ. ಸರಿ, ಈ ಉನ್ನತ ಗುರಿಯನ್ನ ತಲುಪೋಕೆ ಬಾಬಾ ಕೊಡುವ ಮಹಾಮಂತ್ರ ಒಂದೇ, ಮಾಮೇಕಂ ಯಾದ್ಕರೋ. ಆದ್ರೆ ದಿನವಿಡೀ ಮನೆ, ಆಫೀಸ್ ಕೆಲ್ಸಗಳ ಮಧ್ಯೆ ನಿರಂತರವಾಗಿ ನೆನ್ಪು ಮಾಡೋದು ಹೇಗೆ? ಇದು ಎಲ್ಲರ ಮುಂದಿರೋ ಒಂದು ಪ್ರಾಕ್ಟಿಕಲ್ ಚಾಲೆಂಜ್. ನಿಜ, ಇದಕ್ಕೆ ಬಾಬಾ ಕರ್ಮಯೋಗ ಅನ್ನೋ ಸುಂದರ ವಿಧಾನವನ್ನ ತಿಳಿಸಿದ್ದಾರೆ. ಕೈಯಿಂದ ಲೌಕಿಕ ಕರ್ಮಗಳನ್ನು ಮಾಡ್ತಾ ಬುದ್ಧಿಯಿಂದ ತಂದೆಯ ನೆನಪಿನಲ್ಲಿರೋದು. ಅಡುಗೆ ಮಾಡುವಾಗ ನಾನು ಶಿವಬಾಬಾರ ಭಂಡಾರದಲ್ಲಿ ಅವರ ಮಕ್ಕಳಿಗಾಗಿ ಪ್ರಸಾದ ತಯಾರಿಸ್ತಿದ್ದೀನಿ ಅನ್ನೋ ಭಾವನೆ. ಹೌದು, ಆಫೀಸಲ್ಲಿ ಕೆಲಸ ಮಾಡುವಾಗ ನಾನು ಈ ಕುರ್ಚಿಯ ಮಾಲೀಕನಲ್ಲ, ಟ್ರಸ್ಟಿಯಾಗಿ ಈ ಜವಾಬ್ದಾರಿಯನ್ನ ನಿರ್ವಹಿಸ್ತಿದ್ದೀನಿ, ನನ್ನ ನಿಜವಾದ ಮಾಲೀಕ ಶಿವಬಾಬಾ ಅನ್ನೋ ಸ್ಮೃತಿ. ಹೀಗೆ ಪ್ರತಿಯೊಂದು ಕರ್ಮವನ್ನು ನೆನಪಿನೊಂದಿಗೆ ಜೋಡಿಸಿದಾಗ ಕರ್ಮವು ಬಂಧನ ಆಗೋ ಬದಲು ಯೋಗವಾಗಿ ಬದಲಾಗುತ್ತೆ. ಆದ್ರೆ ಈ ಅಭ್ಯಾಸ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕಾಗಿ ಬಾಬಾ ಚಾರ್ಟ್ ಇಡೋ ವಿಧಾನವನ್ನ ಹೇಳ್ತಾರೆ. ಇದು ನಮ್ಮ ಆತ್ಮಾವಲೋಕನಕ್ಕೆ ಇರೋ ಕನ್ನಡಿ ಇದ್ದಾಗೆ. ಪ್ರತಿದಿನ ರಾತ್ರಿ ಮಲಗೋ ಮುನ್ನ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೋಬೇಕು. ಇವತ್ತು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿದ್ದೆ? ಎಷ್ಟು ಸಮಯ ದೇಹಾಭಿಮಾನದಲ್ಲಿ, ವ್ಯರ್ಥ ಸಂಕಲ್ಪಗಳಲ್ಲಿ ಕಳೆದಿದ್ದೇನೆ? ಈ ಪ್ರಾಮಾಣಿಕತೆಯೇ ನಮ್ಮನ್ನ ದಿನದಿಂದ ದಿನಕ್ಕೆ ಉತ್ತಮಗೊಳಿಸುತ್ತೆ.
ಈಗ ರಾತ್ರಿ ಕ್ಲಾಸ್ನಲ್ಲಿ ಬಾಬಾ ಹೇಳಿದ ಒಂದು ಅದ್ಭುತ ರಹಸ್ಯದ ಕಡೆಗೆ ಗಮನ ಹರಿಸೋಣ. ಹೇಳಿ. ಜ್ಞಾನದಿಂದ ಧನ ಸಿಗುತ್ತದೆ, ಯೋಗದಿಂದ ಶಕ್ತಿ ಸಿಗುತ್ತದೆ. ಈ ಒಂದು ವಾಕ್ಯದಲ್ಲಿ ಇಡೀ ಸಾಧನೆಯ ಸಾರ ಅಡಗಿದೆ. ಹೌದು. ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಜ್ಞಾನ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಹಣದ ಹಾಗೆ. ನಮ್ಮ ಬುದ್ಧಿಯಲ್ಲಿ ಕೋಟ್ಯಾಂತರ ಜ್ಞಾನದ ಅಂಶಗಳು ಇರಬಹುದು. ಕೋಪ ಮಾಡಬಾರದು, ಶಾಂತವಾಗಿರಬೇಕು, ಎಲ್ಲರೂ ನನ್ನ ಸಹೋದರ ಆತ್ಮರು, ಈ ಎಲ್ಲ ಜ್ಞಾನ ನಮ್ಮಲ್ಲಿದೆ. ಆದ್ರೆ ಪರೀಕ್ಷೆಯ ಸಮಯದಲ್ಲಿ ಅಂದ್ರೆ ಯಾರಾದ್ರೂ ಬಂದು ನಮ್ಮನ್ನ ಅವಮಾನಿಸಿದಾಗ ಹಾ, ಬ್ಯಾಂಕಿನಲ್ಲಿರೋ ಜ್ಞಾನದ ಹಣವನ್ನ ಹೊರಗೆ ತೆಗೆದು ಬಳಸೋಕೆ ಬೇಕಾದ ಶಕ್ತಿಯೇ ಯೋಗ. ಯೋಗ ಅನ್ನೋದು ನಮ್ಮ ಎಟಿಎಂ ಕಾರ್ಡ್ ಮತ್ತೆ ಪಿನ್ ನಂಬರ್ ಇದ್ದ ಹಾಗೆ. ಹೌದು, ನಮ್ಮತ್ರ ಯೋಗದ ಶಕ್ತಿ ಇಲ್ಲದಿದ್ರೆ ಬ್ಯಾಂಕಲ್ಲಿ ಕೋಟಿ ರೂಪಾಯಿ ಇದ್ರೂ ತುರ್ತು ಪರಿಸ್ಥಿತಿಯಲ್ಲಿ ₹1 ಡ್ರಾ ಮಾಡ್ಲಾಗ್ದೆ ಪರದಾಡೋ ಸ್ಥಿತಿ ನಮ್ದಾಗುತ್ತೆ. ಜ್ಞಾನವಿದ್ರೂ ಸಮಯಕ್ಕೆ ಸರಿಯಾಗಿ ಅದನ್ನ ಬಳಸೋಕೆ ಶಕ್ತಿ ಇಲ್ಲದೆ ಸೋತ್ ಹೋಗ್ತೀವಿ. ಅತ್ಯಂತ ಸ್ಪಷ್ಟವಾದ ಹೋಲಿಕೆ. ಜ್ಞಾನವಿದ್ದು ಯೋಗದ ಶಕ್ತಿ ಇಲ್ಲದಿದ್ರೆ ವೇದಿಕೆಯ ಮೇಲೆ ನಿಂತು ಮಾತಾಡೋಕೆ ಹೆದರುವ ಒಬ್ಬ ಜ್ಞಾನಿ ಪ್ರೊಫೆಸರ್ ತರ ಆಗುತ್ತೆ. ಅವರಿಗೆ ವಿಷಯವೆಲ್ಲ ಗೊತ್ತಿರುತ್ತೆ, ಆದ್ರೆ ಅದನ್ನ ಪ್ರಸ್ತುತಪಡಿಸೋ ಧೈರ್ಯ, ಶಕ್ತಿ ಇರಲ್ಲ. ಹೌದು, ಅಂತಿಮ ಕ್ಷಣದಲ್ಲಿ ಶರೀರವನ್ನು ಬಿಡುವಾಗ ನಿರ್ಭಯರಾಗಿ ಅಶರೀರಿ ಸ್ಥಿತಿಯಲ್ಲಿ ಹೋಗೋಕೆ ಈ ಯೋಗದಿಂದ ಸಂಗ್ರಹವಾದ ಶಕ್ತಿಯೇ ಆಧಾರ. ಆತ್ಮಿಕ ಗುಲಾಬಿಯಾಗಿ ದೂರದವರೆಗೂ ಆತ್ಮಿಕ ಸುಗಂಧವನ್ನು ಹರಡುವಂತಹ ಆತ್ಮಿಕ ಸೇವಾದಾರಿ ಭವ. ರೂಹೇ ಗುಲಾಬ್ ಅಂದ್ರೆ ಆತ್ಮಿಕ ಗುಲಾಬಿ. ಆ ಶಬ್ದವೇ ಎಷ್ಟು ಸುಂದರವಾಗಿದೆ. ಒಂದು ಗುಲಾಬಿ ಹೂವು ತಾನು ಎಷ್ಟು ಸುಂದರ, ಎಷ್ಟು ಪರಿಮಳಯುಕ್ತ ಅಂತ ಎಲ್ಲೂ ಭಾಷಣ ಮಾಡಲ್ಲ. ಅದು ಮೌನವಾಗಿ ಅರಳಿ ನಿಂತಿಳುತ್ತೆ ಅಷ್ಟೇ. ಆದರೆ ಅದರ ಸುವಾಸನೆ ತಾನಾಗಿಯೇ ಗಾಳಿಯಲ್ಲಿ ಹರಡಿ ಎಲ್ಲರನ್ನೂ ಆಕರ್ಷಿಸುತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಹಾಗೆಯೇ ನಾವು ಕೂಡ ನಾನು ಬಹಳ ಜ್ಞಾನಿ, ನಾನು ಬಹಳ ಯೋಗಿ ಅಂತ ಬಾಯಲ್ಲಿ ಹೇಳ್ಕೊಳ್ಬೇಕಾಗಿಲ್ಲ. ನಮ್ಮ ಸ್ಥಿತಿಯ ಕಂಪನಗಳು, ನಮ್ಮ ಶಾಂತ ಮತ್ತು ಪ್ರೀತಿಯ ವೃತ್ತಿಯೇ ನಿಜವಾದ ಮನಸಾ ಸೇವೆ. ನಾವು ಒಂದು ಕೋಣೆಗೆ ಪ್ರವೇಶಿಸಿದಾಗ ನಮ್ಮ ಇರುವಿಕೆಯಿಂದಲೇ ಅಲ್ಲಿನ ವಾತಾವರಣದಲ್ಲಿ ಒಂದು ರೀತಿ ಶಾಂತಿ, ಸಕಾರಾತ್ಮಕತೆ ಹರಡಬೇಕು. ಅದೇ ಆತ್ಮಿಕ ಸುಗಂಧ. ಈ ಸ್ಥಿತಿಯನ್ನ ತಲುಪುವ ವಿಧಾನವನ್ನು ಬಾಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಯಾರನ್ನೇ ನೋಡಿದ್ರೂ ಅವರ ಶರೀರ, ಬಟ್ಟೆ, ಹುದ್ದೆ, ಅವರ ತಪ್ಪುಗಳನ್ನ ನೋಡೋ ಬದಲು ಅವರ ಭ್ರೂಕುಟಿಯ ಮಧ್ಯದಲ್ಲಿ ಹೊಡೆಯುತ್ತಿರುವ ಆ ಜ್ಯೋತಿರ್ಬಿಂದು ಆತ್ಮನನ್ನ ನೋಡುವ ಅಭ್ಯಾಸ ಮಾಡಬೇಕು. ಈ ಆತ್ಮ ನನ್ನ ತಂದೆ, ಪರಮಾತ್ಮನ ಮಗು, ನನ್ನ ಸಹೋದರ ಆತ್ಮ ಅನ್ನೋ ಶುಭ ಭಾವನೆಯನ್ನ, ಶುಭ ಕಾಮನೆಯನ್ನ ಮನಸ್ಸಿನಲ್ಲಿಟ್ಕೋಬೇಕು. ಈ ದೃಷ್ಟಿಕೋನ ಬದಲಾದಾಗ ನಮ್ಮ ವೃತ್ತಿ ಬದಲಾಗುತ್ತೆ, ವೃತ್ತಿ ಬದಲಾದಾಗ ವಾತಾವರಣವೂ ತಾನಾಗಿಯೇ ಬದಲಾಗುತ್ತೆ. ಮತ್ತೆ ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಹೌದು, ನಿರ್ವಿಘ್ನವಾಗಿದ್ದು ಸೇವೆಯಲ್ಲಿ ಉನ್ನತ ಅಂಕಗಳನ್ನು ತೆಗೆದುಕೊಳ್ಳುವುದು, ಅರ್ಥಾತ್ ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿಯಾಗುವುದು. ಇವೆಲ್ಲವೂ ಒಂದಕ್ಕೊಂದು ಹೇಗೆ ಜೋಡ್ಕೊಂಡಿದೆ ನೋಡಿ. ಯಾರು ಆತ್ಮಿಕ ಗುಲಾಬಿಯ ಸ್ಥಿತಿಯಲ್ಲಿರ್ತಾರೋ ಅವರ ಮನಸ್ಸು ಶಾಂತ ಮತ್ತೆ ಶಕ್ತಿಶಾಲಿಯಾಗಿರುತ್ತೆ. ಆಗ ಬೇರೆಯವರ ಮಾತುಗಳು, ಸಣ್ಣಪುಟ್ಟ ಪರಿಸ್ಥಿತಿಗಳು ಅವರಿಗೆ ವಿಘ್ನಗಳಾಗಿ ಕಾಣಿಸೋದೇ ಇಲ್ಲ. ಹೌದು, ಯಾರು ನಿರ್ವಿಘ್ನರಾಗಿರ್ತಾರೋ ಅವರ ಸಮಯ ಮತ್ತೆ ಶಕ್ತಿ ವಿಘ್ನಗಳನ್ನ ನಿವಾರಿಸೋದ್ರಲ್ಲಿಯೇ ವ್ಯರ್ಥ ಆಗಲ್ಲ. ಹಾಗಾಗಿ ಅವರೇ ತಮ್ಮ ಸಂಪೂರ್ಣ ಸಮಯ ಮತ್ತೆ ಶಕ್ತಿಯನ್ನ ಸೇವೆಯಲ್ಲಿ ತೊಡಗಿಸಲು ಸಾಧ್ಯವಾಗುತ್ತೆ. ಮತ್ತು ಯಾರು ಹೆಚ್ಚು ಸೇವೆ ಮಾಡ್ತಾರೋ ಅವರು ಅಷ್ಟೇ ಹೆಚ್ಚು ಪುಣ್ಯದ ಖಾತೆಯನ್ನ, ಅಂದ್ರೆ ಶ್ರೇಷ್ಠ ಭಾಗ್ಯವನ್ನ ಜಮೆ ಮಾಡ್ಕೋತಾರೆ. ನಿರ್ವಿಘ್ನತೆ, ಸೇವೆ ಮತ್ತು ಭಾಗ್ಯ, ಈ ಮೂರು ಒಂದಕ್ಕೊಂದು ಬೆಸೆದುಕೊಂಡಿರೋ ಒಂದು ಸುಂದರವಾದ ಚಕ್ರ. ಹಾಗಾದ್ರೆ ಈ ಇಡೀ ಮಂಥನದ ನಂತರ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಉಳಿದಿದೆ. ನಮ್ಮ ಇರುವಿಕೆಯೇ ಇತರರಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಕೊಡ್ತಿದೆಯಾ? ಅಥವಾ ನಮ್ಮ ಮಾತು, ನಮ್ಮ ವರ್ತನೆ ಇನ್ನೊಬ್ಬರ ಮನಸ್ಸಿನಲ್ಲಿ ಸಂಕಟದ ಅಲೆಗಳನ್ನು ಎಬ್ಬಿಸ್ತಿದೆಯಾ? ಒಂದು ಮಾತನ್ನು ಆಡದೆ ಕೇವಲ ನಮ್ಮ ಸಕಾರಾತ್ಮಕ ಕಂಪನಗಳ ಸುವಾಸನೆಯನ್ನು ಹರಡುವ ಆತ್ಮಿಕ ಗುಲಾಬಿಯಾಗಲು ಇಂದಿನಿಂದ ನಮ್ಮ ದೃಷ್ಟಿಕೋನದಲ್ಲಿ, ನಮ್ಮ ವೃತ್ತಿಯಲ್ಲಿ ನಾವು ಮಾಡಿಕೊಳ್ಳಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ, ಒಬ್ಬ ತಂದೆಯಿಂದಲೇ ಕೇಳಿರಿ, ಆಗ ಮಾಯೆಯ ಯುದ್ಧವಾಗುವುದಿಲ್ಲ. ಈ ವಾಕ್ಯ ನಮ್ಗೆಲ್ಲರಿಗೂ ತುಂಬಾ ಪರಿಚಿತ. ಆದ್ರೆ ಅದರ ಆಳಕ್ಕೆ ಇಳಿದಷ್ಟು ಹೊಸ ಹೊಸ ಅರ್ಥಗಳು ಸಿಗುತ್ತೆ. ನಿಜ, ಹೆಜ್ಜೆ ಹೆಜ್ಜೆಯಲ್ಲಿ ಅನ್ನೋದು ನಿರಂತರತೆಯ ಸಂಕೇತ. ಮತ್ತೆ ಒಬ್ಬ ತಂದೆಯಿಂದಲೇ ಕೇಳಿರಿ ಅನ್ನೋದು, ಅದು ನಿಶ್ಚಯದ ಅಡಿಪಾಯ. ಹೌದು. ಇವತ್ತಿನ ಈ ಮಂಥನದ ಉದ್ದೇಶ
ಕೇವಲ ಅಂಶಗಳನ್ನು ನೆನಪಿಸ್ಕೊಳ್ಳೋದಲ್ಲ. ಅಲ್ಲ, ಬದಲಾಗಿ ಧಾರಣೆ, ವರದಾನ, ಸ್ಲೋಗನ್ ಇದರ ಹಿಂದಿನ ರಹಸ್ಯಗಳನ್ನ ನೋಡಿ ನಮ್ಮ ಪ್ರಾಕ್ಟಿಕಲ್ ಜೀವನಕ್ಕೆ ಇದನ್ನ ಹೇಗೆ ಬಳಸಬಹುದು ಅಂತ ಚರ್ಚೆ ಮಾಡೋಣ. ಖಂಡಿತ. ಹಾಗಾದ್ರೆ ಮೊದಲನೇ ಧಾರಣೆಯ ಅಂಶದಿಂದ ಶುರು ಮಾಡೋಣ. ಹ್ಮ್ ಬಾಬಾ ಹೇಳ್ತಾರೆ, ಮಾಯೆಯು ಶಕ್ತಿಶಾಲಿಯಾಗಿ ಮುಂದೆ ಬರ್ತದೆ, ಅದಕ್ಕೆ ಹೆದರಬಾರದು, ಮಾಯಾಜೀತರಾಗಬೇಕು, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡ್ಕೊಳ್ಬೇಕಾಗಿದೆ. ಹ್ಮ್ ಇಲ್ಲಿ ನನ್ನ ಮನಸ್ಸಿಗೆ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ನಾವು ಶುದ್ಧ ಆಗ್ತಾ ಇರುವಾಗ ಮಾಯೆಯ ಆಕ್ರಮಣ ಯಾಕಿನ್ನೂ ಹೆಚ್ಚಾಗುತ್ತೆ? ಇದು ತುಂಬಾ ಜನರ ಅನುಭವ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದರಿಂದ ಕೆಲವೊಮ್ಮೆ ನಿರುತ್ಸಾಹ ಕೂಡ ಆಗುತ್ತೆ. ಅದೇ ಇದಕ್ಕೆ ಬಾಬಾನೇ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಈಗ ಒಬ್ಬ ಆಯುರ್ವೇದ ವೈದ್ಯರು ಔಷಧಿ ಕೊಟ್ಟಾಗ ಏನಾಗುತ್ತೆ? ಹೊಡೆಗಿರೋ ವಿಷ ಎಲ್ಲ ಹೊರಗೆ ಬರುತ್ತೆ. ಕರೆಕ್ಟ್. ದೇಹದೊಳಗೆ ಅಡಗಿದ್ದ ವಿಷ ಎಲ್ಲ ಮೊದಲು ಹೊರಗೆ ಬರುತ್ತೆ. ಆಗ ಗುಳ್ಳೆಗಳು ಏಳ್ಬೋದು, ವಾಂತಿಯಾಗ್ಬೋದು, ನೋಡೋರ್ಗೆ ರೋಗ ಜಾಸ್ತಿ ಆಯ್ತು ಅನ್ಸುತ್ತೆ. ಹೌದು ಹೌದು. ಆದ್ರೆ ಅದು ರೋಗ ವಾಸಿಯಾಗೋ ಪ್ರಕ್ರಿಯೆ. ಹಾಗೆಯೇ ನಾವು ಜ್ಞಾನಯೋಗ ಶುರು ಮಾಡಿದಾಗ ಜನ್ಮ ಜನ್ಮಾಂತರದಿಂದ ಅಡಗಿದ್ದ ನಮ್ಮ ಹಳೆಯ ಸಂಸ್ಕಾರಗಳು, ಅಂದ್ರೆ ಕೋಪ, ಮೋಹ, ಹೌದು, ಸೂಕ್ಷ್ಮ ಅಹಂಕಾರ, ಇವೆಲ್ಲವೂ ಮೊದಲು ಹೊರಗೆ ಬರುತ್ತೆ. ಓ, ಅಂದ್ರೆ ಈ ವ್ಯರ್ಥ ಸಂಕಲ್ಪಗಳು ಬರೋದು ನಮ್ಮ ವೈಫಲ್ಯದ ಸಂಕೇತ ಅಲ್ಲ, ಅದು ನಮ್ಮ ಆಂತರಿಕ ಶುದ್ಧೀಕರಣದ ಸಂಕೇತ. ಎಕ್ಸಾಕ್ಟ್ಲಿ. ಈ ಒಂದು ತಿಳುವಳಿಕೆಯೇ ನಮ್ಗೆ ದೊಡ್ಡ ಧೈರ್ಯ ಕೊಡುತ್ತೆ. ಆದರೆ ಸರಿ, ಜ್ಞಾನದಲ್ಲಿ ಇದು ಸರಿ ಅಂತ ಗೊತ್ತು. ಆದರೆ ಆ ಕ್ಷಣದಲ್ಲಿ ಆ ಹಳೇ ಸಂಸ್ಕಾರಕ್ಕೂ ಒಳಗಾಗದ ಹಾಗೆ ನಮ್ಮನ್ನು ನಾವು ತಡೆಯೋದು ಹೇಗೆ? ಅಲ್ಲೇ ಇದೆ ಪುರುಷಾರ್ಥದ ಆಟ. ಬಾಬಾ ಏನ್ ಹೇಳ್ತಾರೆ? ಅದಕ್ಕೆ ಹೆದರಬಾರ್ದು, ಅದರೊಂದಿಗೆ ಯುದ್ಧ ಮಾಡಬಾರ್ದು. ಯುದ್ಧ ಮಾಡಬಾರ್ದು. ನಾವ್ ಎಷ್ಟು ಹೋರಾಡ್ತೀವೋ, ಅಯ್ಯೋ ಯಾಕೆ ಯೋಚನೆ ಬಂತು ಅಂತ ಎಷ್ಟು ಚಿಂತೆ ಮಾಡ್ತೀವೋ, ಅದು ಅಷ್ಟೇ ಬಲ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಸಾಕ್ಷಿಯಾಗಿ ನೋಡ್ಬೇಕು. ಓ, ಇದು ನನ್ನ ಹಳೇ ಲೆಕ್ಕಾಚಾರ, ಇದು ಈಗ ಹೊರಗೆ ಹೋಗ್ತಾ ಇದೆ, ನಾನು ಇದರಿಂದ ಬೇರೆ, ನಾನು ಶಾಂತ ಸ್ವರೂಪ ಆತ್ಮ ಅಂತ ಅದನ್ನೊಂದು ಮೋಡದ ಹಾಗೆ ಪಾಸ್ ಆಗೋಗ್ಬಿಡ್ಬೇಕು. ಇದು ಕೇಳೋಕ್ಕೆ ಸುಲಭ ಅನ್ಸುತ್ತೆ. ಆದರೆ ಉದಾಹರಣೆಗೆ, ಈಗ ಆಫೀಸಲ್ಲಿ ಎಲ್ಲರ ಮುಂದೆ ನಮ್ಮ ಮ್ಯಾನೇಜರ್ ಬೈದ್ರು ಅಂಕೊಳ್ಳಿ, ತಕ್ಷಣ ಕೋಪ ಬರುತ್ತೆ. ಆಗ ಹೇಗೆ ಸಾಕ್ಷಿಯಾಗಿರೋದು? ಅತ್ಯುತ್ತಮ ಪ್ರಾಯೋಗಿಕ ಪ್ರಶ್ನೆ. ಆ ಕ್ಷಣದಲ್ಲಿ ಒಂದು 3 ಹಂತದ ಅಭ್ಯಾಸ ಬೇಕು. ಓಕೆ. ಮೊದಲನೇದು, ತಕ್ಷಣ ರಿಯಾಕ್ಟ್ ಮಾಡೋದನ್ನ ಒಂದು ಕ್ಷಣ ತಡೆಯೋದು. ಎರಡನೇದು, ಸ್ವಮಾನವನ್ನ ನೆನ್ಪಿಗೆ ತರೋದು. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ, ನನ್ನನ್ನು ಯಾರೂ ಅವಮಾನಿಸೋಕಾಗಲ್ಲ. ಅವಮಾನ ಆಗೋದು ದೇಹಾಭಿಮಾನಕ್ಕೆ. ಹೌದು. ಮೂರನೇದು, ಆ ಆತ್ಮನಿಗೆ ಒಂದು ಶುಭ ಭಾವನೆ ಕಳಿಸೋದು. ಈ ಆತ್ಮ ಕೂಡ ದುಃಖದಲ್ಲಿದೆ, ಅದಕ್ಕೆ ಹೀಗೆ ಮಾಡುತ್ತಿದೆ, ಇವರಿಗೂ ಶಕ್ತಿ ಸಿಗಲಿ ಅಂತ. ಈ 3 ಸಂಕಲ್ಪ ಮಾಡೋಕೆ ಕೆಲವು ಸೆಕೆಂಡ್ಗಳು ಸಾಕು. ಅಷ್ಟೇ ಸಾಕು. ಇದುವೇ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳೋದು. ಆಹಾ, ಶ್ರೀಮತದ ಪಾಲನೆಯೇ ನಮ್ಮ ಮೇಲಿನ ಕೃಪೆ. ಎಷ್ಟು ಸುಂದರವಾದ ಮಾತು. ನಾವು ಬಾಬಾ ಕೃಪೆ ತೋರಿ ಅಂತ ಕೇಳ್ತೀವಿ. ಹಾಗೆ ಬಾಬಾ ನಮ್ಮ ಜವಾಬ್ದಾರಿಯನ್ನ ನಮ್ಗೆ ನೆನ್ಪಿಸ್ತಾರೆ. ಶ್ರೀಮತದಂತೆ ನಡೆದ್ರೆ ಅದೇ ದೊಡ್ಡ ಕೃಪೆ ಅಂತ. ಸರಿ. ಇನ್ನೊಂದು ಉದಾಹರಣೆ ಅಂದ್ರೆ ಕನಸುಗಳು. ಜ್ಞಾನಕ್ಕೆ ಬಂದು ವರ್ಷಗಳೇ ಆದ್ರೂ ಕೆಟ್ಟ ಕನಸು ಬೀಳಬಹುದು. ಆಗ ಬೆಳಗ್ಗೆ ಎದ್ದು ಛೆ, ನಾನಿನ್ನೂ ಹೀಗಿದ್ದೀನಾ ಅಂತ ಆತ್ಮಗ್ಲಾನಿ ಬೇಡ. ಬದಲಿಗೆ, ಬಾಬಾ ಥ್ಯಾಂಕ್ಯೂ, ನನ್ನ ಒಳಗಿನ ಯಾವ ಮೂಲೆಯಲ್ಲಿ ಈ ಕಸ ಇತ್ತು ಅಂತ ತೋರ್ಸಿದ್ರಿ, ಈಗಿದನ್ನ ನಿಮ್ಮ ನೆನಪಿನ ಯೋಗಾಗ್ನಿಯಲ್ಲಿ ಸುಟ್ಟು ಹಾಕ್ತೀನಿ ಅನ್ನೋ ಪಾಸಿಟಿವ್ ದೃಷ್ಟಿಕೋನ ಬೇಕು. ಹೌದು, ಈ ತಿಳುವಳಿಕೆ ನಮ್ಮನ್ನ ಆತ್ಮಗ್ಲಾನಿಯಿಂದ ಪಾರು ಮಾಡುತ್ತೆ. ಈಗ ಮಾಯೆ ಜೊತೆ ಯುದ್ಧ ಗೆಲ್ಲೋಕೆ ಇನ್ನೊಂದು ಅಸ್ತ್ರದ ಬಗ್ಗೆ 2ನೇ ಧಾರಣೆಯ ಅಂಶದಲ್ಲಿ ಹೇಳಿದ್ದಾರೆ. ಹೌದು. ಬಾಬಾ ಹೇಳ್ತಾರೆ, ತಂದೆಗೆ ತಮ್ಮ ಸತ್ಯಸತ್ಯವಾಗಿ ಲೆಕ್ಕಪತ್ರವನ್ನು ತಿಳಿಸಬೇಕಾಗಿದೆ, ಟ್ರಸ್ಟಿಯಾಗಿ ಇರಬೇಕಾಗಿದೆ, ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ಸತ್ಯಸತ್ಯವಾಗಿ ಲೆಕ್ಕಪತ್ರ ತಿಳಿಸೋದು ಅಂದ್ರೆ ಬರೀ ತಪ್ಪು ಒಪ್ಕೊಳ್ಳೋದಾ, ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಇದು ಬರೀ ತಪ್ಪುಗಳ ಲಿಸ್ಟ್ ಕೊಡೋದಲ್ಲ. ಈಗ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗಿ ಬರೀ ನನಗೆ ಜ್ವರ ಇದೆ ಅಂದ್ರೆ ಸಾಕಾಗುತ್ತಾ? ಇಲ್ಲ ಇಲ್ಲ, ಪೂರ್ತಿಯಾಗಿ ಹೇಳ್ಬೇಕು. ತಲೆನೋವು, ಮೈಕೈ ನೋವು ಎಲ್ಲವನ್ನೂ. ಕರೆಕ್ಟ್. ಹಾಗೆ ಹೇಳ್ದಾಗ ಮಾತ್ರ ಡಾಕ್ಟರ್ ಸರಿಯಾದ ಚಿಕಿತ್ಸೆ ಕೊಡೋಕೆ ಸಾಧ್ಯ. ಹಾಗೆಯೇ ನಾವು ಬಾಬಾ ಮುಂದೆ, ಬಾಬಾ ನನ್ನಲ್ಲಿ ಕೋಪ ಇದೆ ಅಂದ್ರೆ ಸಾಲ್ದು. ಓಕೆ. ಯಾವಾಗ ಕೋಪ ಬರುತ್ತೆ, ಯಾರ ಮೇಲೆ ಜಾಸ್ತಿ ಬರುತ್ತೆ, ಕೋಪ ಬಂದಾಗ ಮನಸ್ಥಿತಿ ಹೇಗಿರುತ್ತೆ,
ಇದನ್ನೆಲ್ಲ ಸತ್ಯವಾಗಿ ನಮ್ಮ ಚಾರ್ಟ್ನಲ್ಲಿ ಬರೆದು ಬಾಬಾಗೆ ತಿಳಿಸಿದಾಗ ಆ ದೌರ್ಬಲ್ಯದ ಮೂಲ ಕಾರಣ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರಾಮಾಣಿಕತೆಯಿಂದ ಆತ್ಮಾವಲೋಕನ ಮಾಡ್ಕೋಬೇಕು. ಆಗ ದೌರ್ಬಲ್ಯವನ್ನ ಗೆಲ್ಲೋಕೆ ಶಕ್ತಿ ಸಿಗುತ್ತೆ. ಇದರ ಜೊತೆಗೆ ಟ್ರಸ್ಟಿಯಾಗಿರುವ ವಿಷಯ, ಇದು ಲೌಕಿಕ ಜೀವನದಲ್ಲಿ ಒಂದು ದೊಡ್ಡ ಸವಾಲು. ನನ್ನ ಕುಟುಂಬ, ನನ್ನ ಕೆಲಸ ಅನ್ನೋ ಭಾವನೆ ಸಹಜವಾಗಿ ಬರುತ್ತೆ ಅಲ್ವಾ? ಹೌದು. ಆ ನನ್ನದು ಅನ್ನೋದನ್ನ ದಾಟೋಕೆ ನಿರಂತರ ಅಭ್ಯಾಸ ಬೇಕು. ಟ್ರಸ್ಟಿ ಆಗೋದಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗೋದಲ್ಲ. ಅದನ್ನ ಇನ್ನೂ ಚೆನ್ನಾಗಿ ನಿಭಾಯಿಸೋದು. ಹೌದು, ಚಿಂತೆ ಮುಕ್ತರಾಗಿ ನಿಭಾಯಿಸೋದು. ಉದಾಹರಣೆಗೆ, ಕುಟುಂಬದ ವಿಷಯದಲ್ಲಿ ಈ ಮಕ್ಕಳು ಶಿವಬಾಬಾರ ಮಕ್ಕಳು, ಇವರನ್ನ ಪಾಲನೆ ಮಾಡೋ ಸೇವೆ ನನಗೆ ಸಿಕ್ಕಿದೆ ಅನ್ನೋ ಭಾವನೆ ಇದ್ರೆ ಆಗ ಅತಿಯಾದ ಮೋಹ, ಅವರ ಭವಿಷ್ಯದ ಚಿಂತೆ ಎಲ್ಲ ಕಡಿಮೆ ಆಗುತ್ತೆ. ಖಂಡಿತ. ಅದೇ ರೀತಿ ಧನದ ವಿಷಯದಲ್ಲಿ ಇದು ತಂದೆಯ ಸೇವೆಗಾಗಿರುವ ಅಮಾನತು ಅನ್ನೋ ಭಾವನೆ ನಮ್ಮನ್ನ ದುಂದುವೆಚ್ಚದಿಂದ ಪಾರು ಮಾಡುತ್ತೆ. ನಮ್ಮ ದೇಹ, ನಮ್ಮ ಟ್ಯಾಲೆಂಟ್ಸ್ ಕೂಡ. ಹೌದು, ಈ ದೇಹ ತಂದೆಯ ಸೇವೆಗಾಗಿ ಸಿಕ್ಕಿರೋ ರಥ. ನನ್ನಲ್ಲಿರೋ ಕಲೆ ತಂದೆಯ ಕೊಡುಗೆ ಅನ್ನೋ ಭಾವನೆ ನಮ್ಮಲ್ಲಿರೋ ಅಹಂಕಾರವನ್ನೇ ತೆಗೆದುಹಾಕುತ್ತೆ. ಈ ಟ್ರಸ್ಟಿ ಭಾವ ನಮ್ಮನ್ನ ಎಲ್ಲಾ ಬಂಧನಗಳಿಂದ ಮುಕ್ತ ಮಾಡುತ್ತೆ. ಈ ಸ್ಥಿತಿಯನ್ನ ಕಾಯ್ದುಕೊಳ್ಳೋಕೆ ಬಾಬಾ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಿ ಅಂತ. ಅದೇ ಕರ್ಮಯೋಗ. ಇವು ಹೇಗಿದೆ ಅಂದ್ರೆ, ಜ್ಞಾನ ಅನ್ನೋದು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣದ ಹಾಗೆ. ಆದ್ರೆ ಸಂದರ್ಭ ಬಂದಾಗ ಆ ಜ್ಞಾನವನ್ನ ಬಳಸೋಕೆ ಬೇಕಾದ ಶಕ್ತಿಯೇ ಯೋಗ. ಆ ಯೋಗ ಅದು ಎಟಿಎಂ ಕಾರ್ಡ್ ಮತ್ತೆ ಪಿನ್ ಇದ್ದ ಹಾಗೆ. ವಾವ್, ಬಹಳ ಸುಂದರವಾದ ಉದಾಹರಣೆ. ಆ ಪಿನ್ ನೆನಪಿಲ್ಲ ಅಂದ್ರೆ ಅಕೌಂಟ್ನಲ್ಲಿ ಕೋಟಿ ರೂಪಾಯಿ ಇದ್ರೂ ವೇಸ್ಟ್. ಹೌದು. ಈ ಕರ್ಮಯೋಗವನ್ನ ಅಭ್ಯಾಸ ಮಾಡೋಕೆ ಸಣ್ಣ ಸಣ್ಣ ಬದಲಾವಣೆ ಸಾಕು. ಅಡುಗೆ ಮಾಡುವಾಗ ನಾನು ಬಾಬಾರ ಮಕ್ಕಳಿಗಾಗಿ ಪ್ರಸಾದ ಮಾಡ್ತಿದ್ದೀನಿ ಅನ್ನೋ ಸಂಕಲ್ಪ. ಡ್ರೈವ್ ಮಾಡುವಾಗ ತಂದೆಯೇ ನನ್ನ ಸಾರಥಿ ಅಂತ ನೆನ್ಪಿಸ್ಕೊಳ್ಳೋದು. ಹೌದು. ರಾತ್ರಿ ಮಲ್ಗೋ ಮುನ್ನ ದಿನದ ಚಾರ್ಟ್ ನೋಡಿ ಬಾಬಾರ ಹತ್ರ ಮಾತಾಡಿ ಶಕ್ತಿ ತುಂಬ್ಕೊಂಡ್ ಮಲ್ಗೋದು. ಇದೆಲ್ಲ ನಮ್ಮನ್ನ ನಿರಂತರ ಯೋಗಿ ಮಾಡುತ್ತೆ. ಈ ಧಾರಣೆಯ ಅಂಶಗಳು ನಮ್ಮನ್ನ ಮಾಯೆಯ ಯುದ್ಧಕ್ಕೆ ಸಿದ್ಧ ಮಾಡಿದ್ರೆ, ಇವತ್ತಿನ ವರದಾನ ನಾವು ತಲುಪಬೇಕಾದ ಶ್ರೇಷ್ಠ ಸ್ಥಿತಿಯನ್ನೇ ತೋರಿಸುತ್ತೆ. ಖಂಡಿತ. ಆತ್ಮಿಕ ಗುಲಾಬಿಯಾಗಿದ್ದು ದೂರ ದೂರದವರೆಗೂ ಆತ್ಮಿಕ ಸುಗಂಧವನ್ನು ಹರಡುವಂತಹ ಆತ್ಮಿಕ ಸೇವಾದಾರಿ ಭವ. ಆಹಾ, ರೂಹೇ ಗುಲಾಬ್. ಆತ್ಮಿಕ ಗುಲಾಬಿ. ಈ ಶಬ್ದದಲ್ಲೇ ಎಷ್ಟು ಮಾಧುರ್ಯ ಇದೆ. ಅಂದ್ರೆ ಬರೀ ಶಾಂತವಾಗಿರೋದಾ? ಅದಕ್ಕಿಂತ ಆಳವಾಗಿದೆ. ಒಂದು ಗುಲಾಬಿ ಹೂವನ್ನು ನೋಡಿ ಅದು ತಾನು ಸುಂದರ, ತನ್ನಲ್ಲಿ ಪರಿಮಳ ಇದೆ ಅಂತ ಎಲ್ಲೂ ಭಾಷಣ ಮಾಡ್ತಾ ಇಲ್ಲ. ಅದು ಮೌನವಾಗಿ ಅರಳಿ ನಿಂತಿರುತ್ತೆ. ಆದ್ರೆ ಅದರ ಸುವಾಸನೆ ತಾನಾಗಿಯೇ ಹರಡಿ ಎಲ್ಲರನ್ನೂ ಆಕರ್ಷಿಸುತ್ತೆ, ಎಲ್ಲರಿಗೂ ಖುಷಿ ಕೊಡುತ್ತೆ. ಹಾಗೆಯೇ ನಾವು ಕೂಡ ನಾನು ಪವಿತ್ರ, ನಾನು ಶಾಂತ ಅಂತ ಬರೀ ಮಾತಿನಲ್ಲಿ ಹೇಳೋದಲ್ಲ, ನಮ್ಮ ಸ್ಥಿತಿಯೇ, ನಮ್ಮ ವೈಬ್ರೇಷನ್ಸ್ ಆ ಸುಗಂಧವನ್ನ ಹರಡ್ಬೇಕು. ಇದು ಮಾತಿನ ಸೇವೆಗಿಂತ ಶ್ರೇಷ್ಠವಾದ ಮನಸಾ ಸೇವೆ. ಆದರೆ ಇದನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ಮನೆಯಲ್ಲಿ ಯಾರಾದರೂ ತುಂಬಾ ನೆಗೆಟಿವ್ ಆಗಿದ್ರೆ ಅವ್ರ ಮುಂದೆ ನಾವು ರೂಹೇ ಗುಲಾಬ್ ಆಗೋದು ಹೇಗೆ? ಇಲ್ಲಿ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಬೇಕು. ರೂಹೆ ಗುಲಾಬ್ ಆಗೋ ಮೊದಲ ಹೆಜ್ಜೆಯೇ ಎಲ್ಲರನ್ನೂ ಆತ್ಮಿಕ ಸ್ವರೂಪದಲ್ಲಿ ನೋಡೋದು. ಆ ನೆಗೆಟಿವ್ ಆಗಿರೋ ವ್ಯಕ್ತಿಯನ್ನ ನೋಡ್ದಾಗ ಅವರ ದೇಹ, ಮಾತು, ತಪ್ಪನ್ನ ನೋಡೋದನ್ನ ಬಿಟ್ಟು ಅವರ ಭ್ರೂಕುಟಿಯ ಮಧ್ಯೆ ಇರೋ ಆತ್ಮನನ್ನ ನೋಡಕ್ಕೆ ಅಭ್ಯಾಸ ಮಾಡಬೇಕು. ಮತ್ತು ಅವರಿಗೆ ಶುಭ ಭಾವನೆ ಕಳಿಸ್ಬೇಕು. ಹೌದು, ಈ ಆತ್ಮನು ನನ್ನ ತಂದೆಯ ಮಗು. ಅನೇಕ ಜನ್ಮಗಳ ಆಯಾಸದಿಂದ ಹೀಗಾಗಿದೆ. ಈ ಆತ್ಮನಿಗೆ ಶಾಂತಿ ಸಿಗ್ಲಿ ಅನ್ನೋ ಶುಭ ಕಾಮನೆ ಮನಸ್ಸಲ್ಲೇ ಇಟ್ಕೋಬೇಕು. ಅಂದ್ರೆ ನಮ್ಮ ಆಂತರಿಕ ಸಂಭಾಷಣೆಯನ್ನ ಬದಲಾಯಿಸಬೇಕು. ಅವರು ಹೊರಗೆ ಏನೇ ಮಾತಾಡ್ಲಿ, ನಮ್ಮ ಮನಸ್ಸಲ್ಲಿ ನಾವು ಪಾಸಿಟಿವ್ ವೈಬ್ರೇಷನ್ಸ್ ಕಳಿಸ್ಬೇಕು. ಖಂಡಿತ. ಈ ಅಭ್ಯಾಸವೇ ನಮ್ಮನ್ನ ರೂಹೇ ಗುಲಾಬ್ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಆಗ ನಮ್ಮ ಇರುವಿಕೆಯೇ ಆ ಮನೆಯ ವಾತಾವರಣವನ್ನ ಬದಲಾಯಿಸುತ್ತೆ. ನಮ್ಮಿಂದ ಶಾಂತಿ, ಪ್ರೀತಿಯ ಕಂಪನಗಳು ಹೊರಹೊಮ್ಮುತ್ತೆ. ಅದೇ ಆತ್ಮಿಕ ಸುಗಂಧ. ಹೌದು, ಅದೇ ನಿಜವಾದ ಆತ್ಮಿಕ ಸೇವೆ. ನಾವು ಏನೂ ಮಾತಾಡದೆ ನಮ್ಮ ಸ್ಥಿತಿಯಿಂದಲೇ ಅವರಿಗೆ ತಂದೆಯ ನೆನಪನ್ನ ತಂದುಕೊಡೋದು. ಈ ವರದಾನಿ ಸ್ಥಿತಿಗೂ ಇವತ್ತಿನ ಸ್ಲೋಗನ್ಗೂ ನೇರವಾದ ಸಂಬಂಧ ಇದೆ ಅಂತ ನಂಗನ್ಸುತ್ತಿದೆ. ಹೇಳಿ. ಸ್ಲೋಗನ್ ಹೇಳುತ್ತೆ, ನಿರ್ವಿಘ್ನವಾಗಿದ್ದು ಸೇವೆಯಲ್ಲಿ ಉನ್ನತ ಅಂಕಗಳನ್ನು ತೆಗೆದುಕೊಳ್ಳುವುದು, ಅರ್ಥಾತ್ ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿಯಾಗುವುದು. ಹೌದು, ಇವು ಒಂದಕ್ಕೊಂದು ಸುಂದರವಾಗಿ ಬೆಸೆದುಕೊಂಡಿವೆ. ಯೋಚನೆ ಮಾಡಿ. ಯಾರು ರೂಹೆ ಗುಲಾಬ್ ಸ್ಥಿತಿಯಲ್ಲಿರ್ತಾರೋ, ಹೌದು, ಅವರ ಮನಸ್ಸು ಸ್ಥಿರ, ಶಾಂತ ಆಗಿರುತ್ತೆ. ಅವರಿಗೆ ಸಣ್ಣಪುಟ್ಟ ವಿಷಯಗಳು ವಿಘ್ನಗಳಾಗಿ ಕಾಣೋದೇ ಇಲ್ಲ. ಬೇರೆಯವರ ಮಾತು, ಪರಿಸ್ಥಿತಿಗಳು ಅವರನ್ನ ಅಲುಗಾಡಿಸೋಲ್ಲ. ಆಗ ಅವರ ಸಮಯ, ಶಕ್ತಿ ವ್ಯರ್ಥ ಆಗೋಲ್ಲ. ಅವರು ಸಹಜವಾಗಿಯೇ ನಿರ್ವಿಘ್ನರಾಗಿರ್ತಾರೆ.
ಸೇವೆಯಲ್ಲಿ ಹಾಕಬಹುದು. ಖಂಡಿತ. ಆಗ ಸೇವೆಯಲ್ಲಿ ಉನ್ನತ ಅಂಕಗಳು ಸಿಗುತ್ತೆ. ಮತ್ತು ಸೇವೆಯ ನಿಯಮದಂತೆ ಯಾರು ಹೆಚ್ಚು ಸೇವೆ ಮಾಡ್ತಾರೋ ಅವರು ಅಷ್ಟೇ ಹೆಚ್ಚು ಪುಣ್ಯದ ಖಾತೆಯನ್ನ ಅಂದ್ರೆ ಭಾಗ್ಯವನ್ನ ಜಮೆ ಮಾಡ್ಕೊಳ್ತಾರೆ. ಹೀಗೆ ನಿರ್ವಿಘ್ನತೆ, ಸೇವೆ ಮತ್ತು ಭಾಗ್ಯ ಇದೊಂದು ಸುಂದರವಾದ ಚಕ್ರ. ಈ ಚಕ್ರದ ಮೂಲಾಧಾರವೇ ರೂಹೆ ಗುಲಾಬ್ ಸ್ಥಿತಿ. ನಮ್ಮ ಸ್ಥಿತಿಯೇ ನಮ್ಮ ಭಾಗ್ಯದ ನಿರ್ಮಾತೃ. ಅದ್ಭುತ. ಈಗ ಇವತ್ತಿನ ಅವ್ಯಕ್ತ ಇಶಾರೆಯ ಕಡೆಗೆ ಬರೋಣ. ಬಾಬಾ ಹೇಳ್ತಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದು ಇವತ್ತಿನ ಚರ್ಚೆಯ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಹೌದು, ಇಲ್ಲಿ ಬಂಧನ ಮತ್ತು ಸಂಬಂಧದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಖಂಡಿತ. ಬ್ರಾಹ್ಮಣ ಜೀವನದಲ್ಲಿ ನಾವು ಸಂಬಂಧಗಳನ್ನ ತ್ಯಜಿಸ್ಬೇಕಾಗಿಲ್ಲ. ಆದ್ರೆ ಬಂಧನಗಳಿಂದ ಮುಕ್ತರಾಗ್ಬೇಕು. ಹೌದು, ಬಂಧನ ನಮ್ಮನ್ನ ಕೆಳಗೆ ಜಗ್ಗುತ್ತೆ. ಅದು ಮೋಹ, ನಿರೀಕ್ಷೆಯ ರೂಪದಲ್ಲಿರುತ್ತೆ. ಆದ್ರೆ ಆತ್ಮಿಕ ಸಂಬಂಧ ಇದೆಯಲ್ಲ, ಅದು ನಮ್ಮನ್ನ ಮೇಲೆ ಹಾರೋಕೆ ಪ್ರೇರೇಪಿಸುತ್ತೆ. ಅಂದ್ರೆ ದೇಹದ ಸಂಬಂಧಿಗಳ ಜೊತೆ ದೇಹದ ಸಂಬಂಧ ಇಲ್ಲ, ಆತ್ಮಿಕ ಸಂಬಂಧ ಇದೆ. ನಾವೆಲ್ಲ ಒಂದೇ ಪರಮಾತ್ಮನ ಮಕ್ಕಳು. ಹೌದು, ಈ ಸ್ಮೃತಿಯಲ್ಲಿ ಇರೋದೇ ಬಂಧನದಿಂದ ಮುಕ್ತ ಆಗೋದು. ಉದಾಹರಣೆಗೆ, ಪತಿ ಪತ್ನಿಯನ್ನ ಸಹಯೋಗಿ ಆತ್ಮ ಅಂತ ನೋಡಿದಾಗ ಅಲ್ಲಿ ನಿರೀಕ್ಷೆ ಕಡಿಮೆಯಾಗಿ ಗೌರವ, ಆತ್ಮಿಕ ಪ್ರೀತಿ ಹೆಚ್ಚಾಗುತ್ತೆ. ಇದೇ ಜೀವನ್ಮುಕ್ತ ಸ್ಥಿತಿ. ಜೀವಂತವಾಗಿರುವಾಗಲೇ ಸರ್ವ ಬಂಧನಗಳಿಂದ ಮುಕ್ತರಾಗಿ ಕೇವಲ ಪ್ರೀತಿಯ ನಿಸ್ವಾರ್ಥ ಸೇವೆಯ ಸಂಬಂಧದಲ್ಲಿರೋದು. ಹೌದು, ನನ್ನದು ಅನ್ನೋ ದೇಹದ ಬಂಧನ, ನನ್ನವರು ಅನ್ನೋ ಸಂಬಂಧಗಳ ಬಂಧನ, ನನ್ನ ವಸ್ತುಗಳು ಅನ್ನೋ ಸಾಧನಗಳ ಬಂಧನ, ಈ ಎಲ್ಲ ಸೂಕ್ಷ್ಮ ದಾರಗಳಿಂದ ಮುಕ್ತರಾಗಿ ಹಗುರವಾಗಿರೋದೇ ಈ ಅವ್ಯಕ್ತ ಮಾಸದ ವಿಶೇಷ ಪುರುಷಾರ್ಥ. ಇವತ್ತಿನ ಈ ಮಂಥನ ನಮ್ಮ ಪುರುಷಾರ್ಥದ ಸಂಪೂರ್ಣ ನಕ್ಷೆಯನ್ನೇ ಕೊಟ್ಟಾಗೇದ. ಹೌದು, ಮಾಯೆಯ ಆಕ್ರಮಣವನ್ನ ಎದುರಿಸೋದ್ರಿಂದ ಹಿಡಿದು ಆತ್ಮಿಕ ಗುಲಾಬಿಯಾಗಿ ಕೊನೆಗೆ ಜೀವನ್ಮುಕ್ತ ಸ್ಥಿತಿಯನ್ನ ಅನುಭವಿಸೋವರೆಗಿನ ಒಂದು ಸುಂದರ ಪ್ರಯಾಣ. ಒಟ್ಟಿನಲ್ಲಿ ನಮ್ಮ ಪುರುಷಾರ್ಥ ಹೊರಗಿನ ಪ್ರಪಂಚದ ಜೊತೆ ಅಲ್ಲ, ನಮ್ಮ ಆಂತರಿಕ ಸ್ಥಿತಿಯನ್ನ ಶ್ರೇಷ್ಠ ಮಾಡ್ಕೊಳ್ಳೋದು. ನಮ್ಮ ಸ್ಥಿತಿ ಸರಿಯಿದ್ರೆ ಹೊರಗಿನ ಪರಿಸ್ಥಿತಿಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಚರ್ಚೆಯನ್ನ ಕೇಳುಗರು ಚಿಂತನೆ ಮಾಡೋಕೆ ಒಂದು ಗಹನವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಖಂಡಿತ. ನಾವೊಂದು ಕೋಣೆಯನ್ನ ಪ್ರವೇಶಿಸಿದಾಗ ಅಲ್ಲಿನ ವಾತಾವರಣ ನಮ್ಮ ಇರುವಿಕೆಯಿಂದಾಗಿ ಸ್ವಲ್ಪವಾದರೂ ಸಕಾರಾತ್ಮಕವಾಗಿ ಬದಲಾಗ್ತಿದೆಯಾ? ಮಾತೇ ಆಡದೆ ನಮ್ಮ ಸುವಾಸನೆಯನ್ನು ಹರಡುವ ರೂಹೇ ಗುಲಾಬಾಗಲು ನಾವು ಇಂದಿನಿಂದ ಯಾವ ಒಂದು ಸಣ್ಣ ಬದಲಾವಣೆಯನ್ನು ನಮ್ಮ ದೃಷ್ಟಿಕೋನದಲ್ಲಿ ಮತ್ತು ವೃತ್ತಿಯಲ್ಲಿ ತರಬಹುದು? ಇದರ ಬಗ್ಗೆ ಆಳವಾಗಿ ಚಿಂತಿಸೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.